ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರೋದು ಏನಕ್ಕಂದ್ರೆ YT ಸ್ಟುಡಿಯೋದಲ್ಲಿ ಮೋಸ್ಟ್ ರಿಸರ್ಚ್ ಆಗಿರೋ ಮೋಸ್ಟ್ ಸರ್ಚ್ ಮಾಡಿರೋ ವಿಡಿಯೋ ಲೈಕ್ ಫುಡ್ ರೆಸಿಪಿ ಹೇಳಿ, ಚಿಕನ್ ಸಾಂಬಾರ್ದು ರೆಸಿಪಿ ಹೇಳಿ ಅಂತ ಹೇಳಿದರು. ಅದಕ್ಕೆ ಕಂಟೆಂಟ್ ಯಾವುದೂ ಸಿಗ್ತಿರಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಚಿಕನ್ ಸಾರು ಯಾವ ಥರ ಮಾಡ್ತಾರೆ, ಅದಕ್ಕೆ ಏನೇನು ರೆಸಿಪಿ ಬೇಕು ಅದೆಲ್ಲ ತೋರಿಸ್ತೀನಿ. ಅದೇ ಇವತ್ತಿನ ಲಾಗ್ ಕಂಟೆಂಟ್. ಬನ್ನಿ. ಕೊಬ್ಬರಿ, ಹಸಿಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಜೊತೆಗೆ ತವಾ ಮೇಲೆ ಆಯಿಲ್ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಕೊಬ್ಬರಿ ಚೂರು, ಹಸಿಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ರುಬ್ಬಾದ್ಮೇಲೆ ಪೇಸ್ಟ್ ಆಗಿರುತ್ತಲ್ಲ, ಅವಾಗ ಮತ್ತೆ ಟೊಮೆಟೊ ಹಾಕಿ ಮತ್ತೆ ಚೆನ್ನಾಗಿ ರುಬ್ಕೊಬೇಕು. ಈ ಥರ ಪೇಸ್ಟ್ ಆಗಿರುತ್ತೆ. ಈ ಥರ ಪೇಸ್ಟ್ ಆದಮೇಲೆ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈ ಖಾರದ ಪುಡಿ ಕಲರ್ ಯಾಕಿದೆ ಅಂದರೆ ನಾವು ಉತ್ತರ ಕರ್ನಾಟಕ ಜನ, ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಖಾರ ಜಾಸ್ತಿ ತಿಂತೀವಿ. ಕೆಂಪು ಮೆಣಸಿನ್ಕಾಯಿದು ಖಾರ ಇದು, ಅದಕ್ಕೆ ಈ ಕಲರ್ ಈ ಥರ ಇದೆ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಿಕನ್ ಸಾಂಬಾರು ಮಾಡೋ ಪಾತ್ರೆನಿಟ್ಟು 3 ಸ್ಪೂನ್ ಆಫ್ ಆಯಿಲ್ ಹಾಕಿ ಅದರಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕಿ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕಿ ಬಾಯ್ಲ್ಡ್ ಆಗೋಕ್ಕೆ ಬಿಡಬೇಕು. ಅದಾದಮೇಲೆ ನಮ್ಮ ಮಿಕ್ಸಿಯಲ್ಲಿ ರುಬ್ಬಿರ್ತೀರಲ್ವ ಆ ಪೇಸ್ಟ್ನ ಹಾಕ್ಕೊಬೇಕು. ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10-15 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈ ಥರ 10-15 ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಿಮ್ಮ ಚಿಕನ್ ಸಾಂಬಾರು ರೆಡಿ. ಫೈನಲ್ ಚಿಕನ್ ಸಾಂಬಾರು ಆಯಿತು. ಜೋಳದ ರೊಟ್ಟಿ ಜೊತೆಗೆ ಚಿಕನ್ ಸಾಂಬಾರು ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಪೀಸ್ ಟೇಸ್ಟ್ ಮಾಡೋಣ. ಪೀಸು ಸಖತ್ತಾಗಿ ಬೆಂದಿದೆ. ಓಕೆ, ಇವತ್ತಿನ ಚಿಕನ್ ಸಾಂಬಾರು ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋವರೆಗೂ ಅಲ್ಲಿವರೆಗೂ ಬಾಯ್ ಬಾಯ್. ಫುಲ್ಲ ನಿಷೇಧಾಗ ಬಿದ್ನ್ಯಾ ನಿಮ್ಮನಿ ಕಟ್ಟಿ ಮ್ಯಾಲ, ತಿರುಗಿ ನನ್ನ ನೋಡಲಿಲ್ಲ. ಇತ್ತ ನಿನಗ ಬುಗ್ಲ ಹಾಕಿ